ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಶ್ಮಿ, ಪರಿಚಯ ಮಾಡಿಕೊಡಿ ಮತ್ತೆ. ಇದು ನಮ್ ಡ್ಯಾಡಿ ಮುರಳೀಧರ್ ಅಂತ ಇವ್ರ ಹೆಸರು. ಓರಿಯೆಂಟಲ್ ಇನ್ಶೂರೆನ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ರು, ಈಗ ರಿಟೈರ್ ಆಗಿದ್ದಾರೆ. ಇವ್ರ ನಮ್ಮ ಮಮ್ಮಿ ಶ್ರೀದೇವಿ ಅಂತ, ಇವರು BSNL ಅಲ್ಲಿ ವರ್ಕ್ ಮಾಡ್ತಿದ್ರು, ಈಗ ರಿಟೈರ್ ಆಗಿದ್ದಾರೆ. ಇವ್ರ ತಂಗಿ ನಮ್ ಚಿಕ್ಕಮ್ಮರು ಚಿಚ್ಚಿ ಅಂತ ಕರಿತೀನಿ, ಶೈಲಜಾ. ಅವರು ಪೆಸಿಟ್ ಕಾಲೇಜ್ ಅಲ್ಲಿ ಚೇರ್ ಪರ್ಸನ್ ಆಗಿ ವರ್ಕ್ ಮಾಡ್ತಿದ್ದಾರೆ ಈಗ. ಅಂಡ್ ಇದು ನನ್ನ ತಮ್ಮ ಕಿರಣ್, ಅವನು ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಿದ್ದಾನೆ ಈಗ. ಅವಳು ನನ್ನ ತಂಗಿ ಮಹಿಮಾ ಅಂತ, ಈಗ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಓದ್ತಾ ಇದ್ದಾಳೆ. ಸ್ವೀಟ್. ನೋಡಿ, ಬಹಳ ಖುಷಿ ಆಯ್ತು ನೋಡಿ. ಆಲ್ರೆಡಿ ಬಂದಿದ್ರಿ, ಮತ್ತೆ ವಾಪಸ್ ಬಂದಿದ್ರಿ, ಖುಷಿ ಇದೆಯಲ್ಲ? ಅದೇ ಖುಷಿ ಬಂದು ಕೂತ್ಕೊಳ್ಳಿ. ಅಮ್ಮ, ಈಗ ಹೇಳಿ, ವಧು ಅದ್ಭುತವಾಗಿದ್ದಾರೆ, ವರ ಹೇಗಿರ್ಬೇಕು ನಿಮ್ ಪ್ರಕಾರ? ವರ ಬೇಸಿಕಲಿ ಜೆಂಟ್ಲ್ಮನ್ ಆಗಿರ್ಬೇಕು. ವೆರಿ ಗುಡ್. ಏನ್ ಸರ್ ನಿಮ್ಗೆ ಯಾವ ತರ ಸರ್? ಹೈಟು, ವೆಯ್ಟು, ಡ್ಯೂಟಿ, ಬ್ಯೂಟಿ, ಪ್ರಾಪರ್ಟಿ. ಸರ್, ನೀವು ಇನ್ಶೂರೆನ್ಸ್ ಕಂಪನಿಲಿ ಕೆಲಸ ಮಾಡಿದ್ರಲ್ಲ? 100% ಗೊತ್ತಾಗಿದೆ. ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಉತ್ತರ ಕರ್ನಾಟಕದ ಹೈದಾ, ನಮ್ಮ ಕನ್ನಡದ ರಣವೀರ್ ಸಿಂಗ್, ಉಮೇಶ್ ಕಿನ್ನಾಳ. ಏನಾಯ್ತು ಮಗ ನಿಂಗೆ? ಟೇಕ್ ಕೇರ್ ಮಾಡಕತ್ತೀನಿ, ಒಂದು ಸೊಳ್ಳೆನ ಕೂರ್ಬಾರ್ದ ಅವ್ರ ಮೇಲೆ. ಟೇಕ್ ಕೇರ್ ಮಾಡತ್ತೀನಿ. ಜೆಂಟಲ್ಮನ್ ಮಗ ನೀನು. ಕರೆಕ್ಟ್. ಹೆಂಡ್ತಿನಲ್ಲ, ಇಡೀ ಫ್ಯಾಮಿಲಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ ಮೇಡಮ್. ಸೊಳ್ಳೆ ಕೂಡ ಕಚ್ಚಬಾರ್ದಂತೆ. ಓಕೆ, ಈಗ ಮೇಡಮ್ ನಮ್ ಜೆಂಟಲ್ಮೆನ್ ಬಂದಿದ್ದಾನೆ. ಇವನು ಅಂತಿಂತ ಹೈದ ಅಲ್ಲ, ಉತ್ತರ ಕರ್ನಾಟಕದ ಹೈದ. ಈಗ ಕೇಳಿ ಮೊದಲನೇ ಪ್ರಶ್ನೆ ಸರ್. ನೀವು ಮದುವೆ ಆಗೋ ಹುಡುಗಿ ಮಾಡ್ರನ್ ಆಗಿರ್ಬೇಕಾ, ಟ್ರೆಡಿಷನಲ್ ಆಗಿರ್ಬೇಕಾ? ಟ್ರೆಡಿಷನಲ್ ಆಗಿರ್ಬೇಕ್ರಿ. ಪಕ್ಕ ಕರ್ನಾಟಕದಾಗ ಆಗಿರ್ಬೇಕು, ಅದ್ರಾಗ ಉತ್ತರ ಕರ್ನಾಟಕದಾಗ ಆಗಿರ್ಬೇಕು. ಆಕಿಗೆ ಜೋಳದ ರೊಟ್ಟಿ ಮಾಡಕ್ ಬರ್ಬೇಕು, ನನ್ನ ಚಂದಾಗ ನೋಡ್ಕೋಬೇಕು. ಜವಾರಿ ಹುಡುಗಿಬೇಕು ನಮಗ. ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋಂತ ಹುಡುಗಿ ಸಿಕ್ಕಿದ್ರೆ ಹೇಗ್ ಮ್ಯಾರೇಜ್ ಮಾಡ್ತೀರಾ? ಸಮಾಧಾನ ಮಾಡ್ತೀನಿ. ನಾನು ಹಂಗದೇನಿಲ್ಲ. ನನ್ನ ಅಕ್ಕಿ ಸಮಾಧಾನ ಮಾಡ್ತಾಳ, ಆಕಿ ನಾ ಸಮಾಧಾನ ಮಾಡ್ತೀನಿ. ಇಷ್ಟ ಹೊಂದ್ಕೊಂಡು ಹೋಗ್ಬೇಕು, ಅದ ಲೈಫ್. ಹಂಗ ನಡ್ಕೊಂಡು ಹೋಗ್ರಿ, ಒಳ್ಳೆ ಹುಡುಗಿ ಸಿಗ್ಲಿ. ವೆರಿ ನೈಸ್. ರಶ್ಮಿ ತರ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ರಶ್ಮಿ? ನನ್ನನ್ನ ಮದ್ವೆ ಆಗೋನು ಅವನು ಅಡ್ಗೆ ಚೆನ್ನಾಗ್ ಮಾಡ್ಬೇಕು, ಅವನಿಗೆ ಅಡ್ಗೆ ಬರ್ಬೇಕು. ಅಂಡ್ ಹೇಗಿರ್ಬೇಕು ಅಂದ್ರೆ ನಾನು ಅವನೇ ಅಡ್ಗೆ ಮಾಡ್ಲಿ ಅಂತ ಹೇಳಲ್ಲ, ಇಬ್ರು ಸೇರ್ಕೊಂಡು ಒಟ್ಟಿಗೆ ಅಡ್ಗೆ ಮಾಡೋದು ಒಂಥರ ಚಂದ. ಈಗ ಕಪಲ್ಸ್ ಕಿಚನ್ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ ಜಿ ಕನ್ನಡದಲ್ಲಿ. ಸೊ ಅಲ್ಲಿ ನಾನು ಪ್ರತಿ ವಾರ ನೋಡ್ತಾ ಇರ್ತೀನಿ ವೀಕೆಂಡ್. ಅಲ್ಲಿ ಕಪಲ್ಸ್ ಎಲ್ಲ ಬಂದು ಗಂಡ ಹೆಂಡತಿ ಒಟ್ಟಿಗೆ ಸೇರಿ ಅಡ್ಗೆ ಮಾಡ್ತಿರ್ತಾರೆ. ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಮಾಸ್ಟರ್ ಆನಂದೊಂದು ಕಾರ್ಯಕ್ರಮ ಅದು ಅಲ್ವಾ? ಈಗ ಒಂದು ಹಿಂಟ್ ಕೊಟ್ಟಿದ್ದಾರೆ ಕಣೋ. ಕಪಲ್ಸ್ ಕಿಚನ್ ತರ ನೀವು ಒಳ್ಳೆ ಅಡಿಗೆ ಮಾಡಿದ್ರೆ ಡೆಫಿನೆಟ್ಲಿ. ನಿಮ್ ಫೋನ್ ಕೊಡಿ. ಏನ್ ಸರ್, ಮಾಸ್ಟರ್ ಆನಂದ್ ಫೋನ್ ನಂಬರ್ ಇಟ್ಕೊಂಡಿದ್ದೀರಿ ನೀವು? ವಾವ್. ಹಲೋ ಆನಂದ ಮಗ, ಏನಿಲ್ಲ, ಒಂದ್ ಚಿಕ್ಕ ರಿಕ್ವೆಸ್ಟ್ ಕಣೋ. ಇಲ್ಲಿ ಒಬ್ರು ನಮ್ಮ ರಶ್ಮಿ ಅಂತಿದ್ದಾರೆ, ಏಂಜಲು. ಅವ್ರಿಗೆ ಊಟ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಗೆ ಕಪಲ್ಸ್ ಕಿಚನ್ ಅಂದ ತಕ್ಷಣ ಯಾರು ನೆನಪಾಗ್ತಾರೆ? ನಮ್ಮ ಮಾಸ್ಟರ್ ಆನಂದ್ ನೆನಪಾಗ್ತಾನೆ. ನೀನ್ ಬಂದು ಅವ್ರ ಜೀವನ ಆನಂದವಾಗಿ ಮಾಡ್ಬೇಕು ಅಂದ್ರೆ ಒಂಚೂರು ಹೆಲ್ಪ್ ಮಾಡ್ಬೇಕು ಕಣೋ ನಮ್ಗೆ. ಖಂಡಿತ ಮಾಡೋಣ ಮಗ, ಅದಕ್ಕೇನಂತೆ. ಹಾಗಾದ್ರೆ ನಮ್ಮೆಲ್ಲರಿಗೋಸ್ಕರ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾನೆ ವಿತ್ ಕಪಲ್ಸ್ ಕಿಚನ್ ಓನರ್ ಬರ್ತಾ ಇದ್ದಾರೆ. ಬರ್ಲಿ ಜೋರ್ ಚಪ್ಪಾಳೆ ನಮ್ಮ ಮಾಸ್ಟರ್ ಆನಂದ್. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ನಮಸ್ತೆ. ರಚಿತಾ ಮೇಡಮ್ ನಮಸ್ತೆ. ಮಗ, ಕಪಲ್ಸ್ ಕಿಚನ್ ತುಂಬಾ ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಮೇಡಮ್, ಯಾಕೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದೆ? ಇರಪ್ಪ, ಒಂದು 10-15 ನಿಮಿಷ, ಆಮೇಲೆ ಅವ್ರ ಗಾಡಿ ಬರ್ತಿದೆ, ವೇಟ್ ಮಾಡಿ.
ಆ್ಯಕ್ಚುಲಿ ಬಂದಾಗಿಂದ ನಾನು ನಿನ್ನೆ ನೋಡ್ತಿದ್ದೆ, ನನಗೂ ನೀನಂದರೆ ತುಂಬ ಇಷ್ಟ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.